ಜೈ ಹಿಂದ್ ಎಲ್ಲ ನನ್ನ ಅಪ್ಕಮಿಂಗ್ ಇಂಡಿಯನ್ ಆರ್ಮಿ ಆಫೀಸರ್ಸ್ಗಳಿಗೆ. ಸೊ UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಹೇಳಿಕೆಸಿಂದ ಸೊ NDA ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂತ ಹೇಳಿಕೆಸಿಂದ ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡಿದಾರ. ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಇಬ್ಬರಿಗೂ ಕೂಡ ಇದರಲ್ಲಿ ಅವಕಾಶ ಇದೆ. ಸೊ ಈ ಅಪಾರ್ಚುನಿಟಿಯನ್ನು ಯಾರಿಗಾದರೂ ಗೊತ್ತಿರಲಿಲ್ಲಪ್ಪ ಅಂತಂದರೆ, ಸೊ ನೀವೇನಾದರೂ ಜಸ್ಟ್ 10ನೇ ತರಗತಿ ಮುಗಿಸಿ ಮುಂದೆ ಎಜುಕೇಷನನ್ನು ಮಾಡ್ತಿದ್ರಪ್ಪ ಅಂದರೆ ಸೊ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ, ಈ ಹುದ್ದೆಗಳಿಗೆ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಬಹುದು? ಸೊ ಅರ್ಜಿ ಪ್ರಾರಂಭ ದಿನಾಂಕ ಯಾವಾಗ ಮತ್ತು ಎಂಡ್ ದಿನಾಂಕ ಯಾವಾಗ, ಪ್ರತಿ ಒಂದು ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ನೀವೇನಾದ್ರೂ ಮೊದಲ ಬಾರಿಗೆ ನೋಡ್ತಾ ಇದ್ರೆ, ಸೊ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇದ್ರೆ, ಸರ್ ನಾನು 10th ಮುಗಿಸಿದ್ದೀನಿ, ಮುಂದೆ ಎಜುಕೇಶನ್ ಮಾಡ್ತಾ ಇಲ್ಲ, ಸೊ ಯಾವ್ದಾದ್ರು ಒಂದು ಹುದ್ದೆಯನ್ನ ಕಾಲ್ಫಾರ್ಮ್ ಮಾಡಿದ್ರೆ ಹೇಳಿ ಸರ್ ಅಂತ ಕೇಳ್ತಾ ಇದ್ರಲ್ಲ. ಸೊ ಪ್ರತಿ ಒಂದು ಇನ್ಫಾರ್ಮೇಶನ್ ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಸಿಗ್ತಾನೆ ಇರ್ತದ. ಓಕೆ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ, ಸೊ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಅಂದರೆ ನಾವು ಕೊಡ್ತಿರ್ತಕ್ಕಂಥ ಪ್ರತಿ ಒಂದು ಮಾರ್ನಿಂಗ್ ನಿಮ್ಗೆ ಡೈಲಿ ಅಪ್ಡೇಟ್ಗಳು ಬರ್ತಾ ಇರ್ತವೆ. ಓಕೆ, ನೋಡೋಣ. UPSCಯಲ್ಲಿ NDA ಅಂತ ಹೇಳಿಕೆಸಿಂದ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂತ ಹೇಳಿಕೆಸಿಂದ ಪ್ರತಿ ವರ್ಷನೂ ಕೂಡ ಕಾಲ್ಫಾರ್ಮ್ ಮಾಡ್ತಾರೆ ಸ್ನೇಹಿತರೆ. ಯಾವಾಗ? ಪ್ರತಿ ವರ್ಷನೂ ಕೂಡ ಈ ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡ್ತಾರೆ. ಸೊ ನೀವು ನೋಡ್ಕೊಂಡಿರ್ಬೋದು ಈ ಹುದ್ದೆಗಳ ಇನ್ಫಾರ್ಮೇಶನ್. ಸೊ ಯಾರಿಗೆ ಗೊತ್ತಿದೆಯೋ ಗೊತ್ತಿಲ್ಲ ಅಂತೇಳಿ ನಾನು ಪ್ರತಿ ವರ್ಷನೂ ಕೂಡ ಈ ಹುದ್ದೆಯನ್ನ ಕಾಲ್ಫಾರ್ಮ್ ಮಾಡಿದಾಗ ಪ್ರತಿ ಒಂದು ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತೀನಿ. ಓಕೆ, ಸೊ ಇದಕ್ಕೆ ವಯೋಮಿತಿ ಎಷ್ಟು ಬೇಕಾಗುತ್ತೆ, ಸೊ ಎಷ್ಟು ಏಜ್ ಇದ್ದವರು ಅರ್ಜಿಗಳನ್ನ ಸಲ್ಲಿಸಬಹುದು, ನೆಕ್ಸ್ಟ್ ಇದ್ರ ಎಕ್ಸಾಮ್ ಸಿಲೆಬಸ್ ಏನಿರ್ತದ, ಸೊ ಈ ಹುದ್ದೆಗೆ ಸೆಲೆಕ್ಷನ್ ಆಗಬೇಕಾದ್ರೆ ಯಾವ ಥರ ಎಕ್ಸಾಮ್ ಫೇಸ್ ಮಾಡಬೇಕು, ಯಾವ ಥರ ಇಂಟರ್ವ್ಯೂ ಫೇಸ್ ಮಾಡಬೇಕು. ಸೊ ಹೈಟ್ ಕಡಿಮೆ ಇದೆ ಸ್ನೇಹಿತರೆ ಅದಕ್ಕೆ. ಸೊ ನೀವೇನಾದರೂ ಒಂದು ಒಳ್ಳೆಯ ಆಫೀಸರ್ ಹುದ್ದೆಯನ್ನು ಪಡೆದುಕೊಳ್ಬೇಕು ಅನ್ಕೊಂಡಿದ್ರೆ ಸೊ ಇದೊಂದು ಬೆಸ್ಟ್ ಅಪಾರ್ಚುನಿಟಿನೇ ಅನ್ಕೊಳ್ಬೋದು. ಓಕೆ, ಸೊ ಅರ್ಜಿ ನೋಡ್ಕೊಡ್ರಿ. NDA G1/2026 2026 ನೋಟಿಫಿಕೇಶನ್. ಸೊ ಎಕ್ಸಾಮ್ ಡೇಟ್ ಯಾವಾಗಿರ್ತದ? ಸೊ ನೆಕ್ಸ್ಟ್ ಇದಕ್ಕೆ ಏಪ್ರಿಲ್ 12ನೇ ತಾರೀಕು ಏಪ್ರಿಲ್ದಾಗ ಇದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಎಷ್ಟು? 12 ಏಪ್ರಿಲ್ಗೆ ಇದರ ಎಕ್ಸಾಮ್ ಇರ್ತೈತಿ. ಸೊ ನೀವೇನು ಮಾಡಬೇಕಪ್ಪ ಅಂದರೆ ಸೊ ಈಗಿಂತನೇ ತಯಾರಿಯನ್ನು ಮಾಡ್ಕೊಳ್ಬೇಕು. ಸರ್ ಅರ್ಜಿ ಸಲ್ಲಿಸುವ ದಿನಾಂಕ ಸ್ಟಾರ್ಟ್ ಆಗಿದೆಯಾ ಸರ? ಸೊ ಅರ್ಜಿ ಸಲ್ಲಿಸುವ ದಿನಾಂಕ ಕೂಡ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ ನೋಡ್ಕೊಡ್ರಿ 30/12/2025. ಸೊ ಲಾಸ್ಟ್ ಡೇಟ್ ಆಗಿರ್ತದ. ಯಾವುದು? ಲಾಸ್ಟ್ ಡೇಟ್ ಆಗಿರ್ತದ. ಸೊ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬೇಕು ಅನ್ಕೊಳ್ಳೋರು. ಓಕೆ, ನೆಕ್ಸ್ಟ್ ಸರ್ ಇದಾದ್ಮೇಲೆ ಸರ್ ಇದಕ್ಕೆ ಏಜ್ ಎಷ್ಟರಿಂದ ಎಷ್ಟು ಬೇಕು ಅಂತ ಕೇಳ್ತಾ ಇರಲ್ಲ. ಸೊ ಏಜ್ ಅನ್ನ ಕೂಡ ನಿಮ್ಗೆ ಕ್ಯಾಲ್ಕುಲೇಟರ್ ಮಾಡಿ ಹೇಳ್ತೀನಿ, ಒಂದ್ಸರಿ ನೋಡ್ಕೊಳ್ರಿ. ಸೊ ಏಜ್ನಲ್ಲಿ ಏನು ಬೇಕಾಗುತ್ತಪ್ಪ ಅಂದರೆ, ಸೊ ಅಪ್ಲಿಕೇಶನ್ ಅಂಕಿ ಸ್ಟಾರ್ಟ್ ಆಗಿದೆ. ಸೊ ನೆಕ್ಸ್ಟ್ ನಿಮ್ಗೆ ಆ ಏಜ್ ಎಷ್ಟರಿಂದ ಎಷ್ಟರ ಒಳಗಡೆ ಜನಿಸಿರಬೇಕು ಅಂದರೆ ನೀವು ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಅನ್ನೋದು ಕೂಡ ನಿಮ್ಗೆ ಕನ್ಫರ್ಮೇಷನ್ ಅನ್ನು ಮಾಡಿಕೊಡ್ರಿ. ಏಜ್ನಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಸೊ ಕನ್ಫ್ಯೂಷನ್ದಲ್ಲಿ ಇದ್ದೀರಾ. ಸೊ ಕನ್ಫ್ಯೂಷನನ್ನು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಪ್ರತಿಯೊಬ್ಬರು ಕೂಡ ಅದ್ರ ಬಗ್ಗೆ ಅಪ್ಡೇಟ್ಗಳು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏಜ್ ನೋಡ್ಕೊಡ್ರಿ. ಏಜ್ನಲ್ಲಿ ನೀವು ಎಷ್ಟರಿಂದ ಎಷ್ಟು ಜನಿಸಿರ್ಬೇಕಪ್ಪ ಅಂತಂದರೆ, ಸೊ 1 ಜುಲೈ 2007. ಸೊ ಇಲ್ಲಿಂದ ಹಿಡಿದು ಸೊ ಕೊನೆಯ ದಿನಾಂಕ ಎಷ್ಟಂದರೆ ಸೊ 1 ಜುಲೈ 2010. ಸೊ ಇಷ್ಟರಿಂದ ಎಷ್ಟು ಸರ್? ಇಷ್ಟೇ ಏಜ್ ಕಡಿಮೆ ಇರ್ತಾ ಇದಕ್ಕೆ? ಎಸ್, ಇಷ್ಟೇ ಇರುತ್ತೆ. ಸೊ ಅತಿ ಏಜ್ ಕಡಿಮೆ ಏಜ್ನಲ್ಲಿ ಒಂದು ಆಫೀಸರ್ ಹುದ್ದೆಯನ್ನು ಪಡೆದುಕೊಳ್ಬೇಕು ಅನ್ಕೊಂಡಿದ್ರೆ ಇದೊಂದು ನಿಮ್ಗೆ ಒಳ್ಳೆಯ ಸುವರ್ಣ ಅವಕಾಶನೇ ಅನ್ಕೊಳ್ಬೋದು. ನೋಡ್ಕೊಡ್ರಿ, 2007ರಿಂದ ಹಿಡಿದು 2010 ಒಳಗಡೆ ನೀವೇನಾದರೂ ಜನಿಸಿದ್ರಿಪ್ಪ ಅಂತಂದ್ರೆ ಸೊ ಈ ಮಂತು ಈ ಡೇಟ್ ಒಳಗಡೆ ಸೊ ನೀವು ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಸ್ನೇಹಿತರೆ. ಏನೋ ಸೊ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಸರ್ ಈಗ ನಾನು SSLC ಮುಗಿಸಿದ್ದೀನಿ ಸರ್ ನಾನು ಆರ್ಟ್ಸ್ ಓದ್ತಾ ಇದ್ದೀನಿ, ಕಾಮರ್ಸ್ ಓದ್ತಾ ಇದ್ದೀನಿ ಸರ್, PUC ಸೈನ್ಸ್ ಓದ್ತಾ ಇದ್ದೀನಿ. ಎಸ್, ಅರ್ಜಿಯನ್ನು ಸಲ್ಲಿಸಬಹುದು. ನೋಡ್ಕೊಡ್ರಿ, ನಿನ್ನ ಸೈನ್ಸ್ ಆದರೂ ಓದು, ಓಕೆ, ನೆಕ್ಸ್ಟ್ ಕಾಮರ್ಸ್ ಆದರೂ ಓದು, ನೆಕ್ಸ್ಟ್ ಆರ್ಟ್ಸ್ ಆದರೂ ಓದು. ಯಾವುದೇ ಒಂದು PUCಯನ್ನು ಓದ್ತಾ ಇದೆಯಪ್ಪ ಅಂದರೆ ಸೊ ನೀನು ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ. ಸೊ PUCಯಲ್ಲಿ ನೀವು 12th, ಯಾಕಂದರೆ 10th ಈಗ ನೋಡ್ಕೊಡ್ರಿ, ಜಸ್ಟ್ ನೀವು 10th ಪಾಸ್ ಆಗಿದ್ದೀರಿ, 10th ಕಂಪ್ಲೀಟ್ ಆಗೈತಿ. ನೆಕ್ಸ್ಟ್ PUC ನೀವು ಓದ್ತಾ ಇದ್ದೀರಿ ಅಂದರೆ PUCಯನ್ನು ಇನ್ನೂ ನಾನು ಫಸ್ಟ್ ಇಯರ್ ಇದ್ದೀನಿ, ಸೆಕೆಂಡ್ ಇಯರ್ ಇದ್ದೀನಿ ಅನ್ನೋರು ಸೊ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಗೊತ್ತಾಯ್ತಾ? ಸೊ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತವು ಸರ್, ಮತ್ತೆ ಅದಕ್ಕೆ ಸರ್ ಯಾವ್ಯಾವ ಹುದ್ದೆಯನ್ನು ಕಾಲ್ಫಾರ್ಮ್ ಮಾಡಿದ್ದಾರೆ, ಸೊ ಅದರಲ್ಲಿ ಆರ್ಟ್ಸ್ದವ್ರು ಎದಕ್ಕೆ ಹಾಕಬೇಕು ಮತ್ತು ಸೈನ್ಸ್ದವ್ರು ಎದಕ್ಕೆ ಹಾಕ್ಬೋದು ಅಂತ ಕೇಳಿದಿರಲ್ಲ.
ಸೊ ನೋಡ್ಕೊಳ್ರಿ, NDA ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ 12ನೇ ತರಗತಿ ಮುಗಿಸಿರ್ತಕ್ಕಂಥ ಸೈನ್ಸ್ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಅದರಲ್ಲೇ ಏರ್ಫೋರ್ಸ್ ನಾವೆಲ್ ವಿಂಗ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಆ್ಯಂಡ್ ಆಫ್ ದ 10+2 ಕೆಡೆಟ್ ಎಂಟ್ರಿ ಸ್ಕೀಮ್ ಇಂಡಿಯನ್ ನೇವಲ್ ಅಕಾಡೆಮಿ ಒಳಗಡೆ ಕೂಡ ನೀವು 12ನೇ ಇದನ್ನ 10th ಮುಗಿದ ಮೇಲೆ ಆರ್ಟ್ಸ್ ಕಾಮರ್ಸ್ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಸೊ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ ಸರ್, ಇದಕ್ಕೆ ಫೀಸ್ ಎಷ್ಟಿರುತ್ತೆ? ಅಪ್ಲಿಕೇಶನ್ ಅನ್ನು ಹಾಕಬೇಕಾದ್ರೆ ಫೀಸ್ ಎಷ್ಟಿರುತ್ತಪ್ಪ ಅಂದರೆ ಜನರಲ್ ಮತ್ತು EWS OBC ಕ್ಯಾಟಗರಿ ಅವರಿಗೆ 100 ರೂಪೀಸ್ ಫೀಸ್ ಇರುತ್ತೆ. ಎಷ್ಟು? 100 ರೂಪೀಸ್ ಫೀಸ್ ಇರುತ್ತೆ. ನೆಕ್ಸ್ಟ್ ಅದೇ ತರನಾಗಿ SC ಮತ್ತು ST ದವರಿಗೆ SC ST ಫೀಮೇಲ್ ಇವರಿಗೆ ಫೀಸ್ ಇರೋದಿಲ್ಲ. ಓಕೆ, ನಿಮ್ಗೆ ಫೀಸ್ ಇರೋದಿಲ್ಲ. ಸೊ ಮಹಿಳೆಯರು ಕೂಡ ಒಂದು ಆಫೀಸರ್ ಹುದ್ದೆಯನ್ನು ಪಡೆದುಕೊಳ್ಬೇಕು ಅನ್ಕೊಂಡಿದ್ರೆ ಸೊ ಇವಾಗಲೇ ಅರ್ಜಿಗಳನ್ನ ಸಲ್ಲಿಸ್ಕೊಳ್ರಿ. ಸರ್, ಇದಕ್ಕೆ ಎಕ್ಸಾಮ್ ಯಾವ ಥರ ಇರ್ತದ? ಸರ್, ಎಕ್ಸಾಮ್ ಎಷ್ಟು ಮಾರ್ಕ್ಸ್ ಇರ್ತದ? ಸೊ ಎಕ್ಸಾಮ್ನಲ್ಲಿ ಎಷ್ಟು ಟೈಮಿಂಗ್ ಇರ್ತದ ಅಂತ ಕೇಳ್ತಾರ. ಎಕ್ಸಾಮ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಇಂಗ್ಲೀಷ್ ಆ್ಯಂಡ್ ಹಿಂದಿ ಎರಡೇ ಲ್ಯಾಂಗ್ವೇಜ್ನಲ್ಲಿ ಎಕ್ಸಾಮ್ ಇರುತ್ತೆ. ಯಾವುದು? ಇಂಗ್ಲೀಷ್ ಆ್ಯಂಡ್ ಹಿಂದಿ ಎರಡೇ ಲ್ಯಾಂಗ್ವೇಜ್ನಲ್ಲಿ ಎಕ್ಸಾಮ್ ಇರ್ತೈತಿ. ಎಕ್ಸಾಮ್ ನೋಡ್ಕೊಳ್ರಿ, ಮ್ಯಾಥಮೆಟಿಕ್ಸ್ ಅಂತ ಹೇಳ್ಕೇಶಂದ ಒಂದು ಸಬ್ಜೆಕ್ಟ್ ಇರುತ್ತೆ, ಜನರಲ್ ಎಬಿಲಿಟಿ ಟೆಸ್ಟ್ ಅಂತ ಹೇಳ್ಕೇಶಂದ ಎರಡನೇದು. ಟೋಟಲಿ ಬಂದ್ಬಿಟ್ಟು ಒಂದು ಎಕ್ಸಾಮು 2.5 ತಾಸು ಇರ್ತದೆ, ಎರಡನೇ ಎಕ್ಸಾಮು 2.5 ತಾಸು ಇರ್ತದೆ. ಒಂದನೇ ಎಕ್ಸಾಮಿಗೆ ಮಾರ್ಕ್ಸ್ ಎಷ್ಟಪ್ಪ ಅಂತಂದರೆ 300 ಮಾರ್ಕ್ಸ್ ಇರ್ತೈತಿ, ಎರಡನೇ ಎಕ್ಸಾಮಿಗೆ 600 ಮಾರ್ಕ್ಸ್ ಇರ್ತೈತಿ. ಟೋಟಲಿ ಬಂದ್ಬಿಟ್ಟು 900 ಮಾರ್ಕ್ಸಿನ ಎಕ್ಸಾಮ್ ಇರ್ತೈತಿ. ಎಷ್ಟು? 900 ಮಾರ್ಕ್ಸಿನ ಎಕ್ಸಾಮ್ ಇರ್ತೈತಿ. ಒನ್ ಡೇ ಫುಲ್ ನೀವು ಮಾರ್ನಿಂಗ್ ಓದ್ರಿಪ್ಪ ಅಂತಂದರೆ ಸಾಯಂಕಾಲ ಮಟನೂ ಕೂಡ ನೀವು ಎಕ್ಸಾಮ್ ಅನ್ನು ಬರೀಬೇಕಾಗುತ್ತೆ. ಸೊ 1 ಅವರ್ ನಿಮ್ಗೆ ರೆಸ್ಟ್ ಕೂಡ ಕೊಡ್ತಾರೆ. ಎಕ್ಸಾಮ್ ಸೆಂಟರ್ಗಳು ಬಂದ್ಬಿಟ್ಟು ನಮ್ಮ ನಿಯರ್ ಆಗಿ ಧಾರವಾಡದಲ್ಲೇ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ. ಧಾರವಾಡ ಇರುತ್ತೆ, ಬೆಂಗಳೂರು ಇರುತ್ತೆ, ಔಟ್ ಆಫ್ ಸ್ಟೇಟ್ ಅವ್ರಿಗೆ ಬೆಳಗಾವಿ. ಸೊ ಈ ಥರ ಎಕ್ಸಾಮ್ ನಿಯರೆಸ್ಟ್ ಆಗಿರ್ತಕ್ಕಂಥ ಎಕ್ಸಾಮ್ ಸೆಂಟರ್ಗಳನ್ನ ಕೊಟ್ಟಿರ್ತಾರೆ. ಸೊ ಅರ್ಜಿಗಳನ್ನ ಸಲ್ಲಿಸೋದನ್ನ ಮರೆಯಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಸರ್, ಎಕ್ಸಾಮ್ ಪಾಸ್ ಆದಮೇಲೆ ಏನಿರುತ್ತೆ ಸರ್, ಇದಕ್ಕೆ SSB ಇಂಟರ್ವ್ಯೂ ಇರ್ತದಂತ. SSB ಇಂಟರ್ವ್ಯೂ ಇರ್ತದೆ. ಸೊ SSB ಇಂಟರ್ವ್ಯೂಗೂ ಕೂಡ 900 ಮಾರ್ಕ್ಸ್ ಇರ್ತದೆ. ಎಷ್ಟು? 900 ಮಾರ್ಕ್ಸ್ ಇರ್ತದೆ. ಸೊ 900 ಮಾರ್ಕ್ಸನ್ನು ನೀವು ಕೂಡ ತಗೊಳ್ಳೇಬೇಕಲ್ಲ. ಸೊ ಎಷ್ಟು ಕಟಪ್ ನಿಲ್ಲುತ್ತಲ್ಲ, ಸೊ ಕಟಪ್ ಕೂಡ ನಾನು ಮಾಹಿತಿಯನ್ನು ಕೊಡ್ತೀನಿ. ಆ ಲೆವೆಲ್ಗೆ ನೀವು ಕಟಪ್ ಮಾರ್ಕ್ಸನ್ನು ತಗೊಳ್ಬೇಕು. ಸರ್, ಇದರಲ್ಲಿ ಗ್ರೌಂಡ್ ಡ್ಯೂಟಿ ಬ್ರಾಂಚಸ್ಗೆ ಸೊ ಹೈಟ್ ಎಷ್ಟು ಬೇಕಾಗುತ್ತೆ? ಸೊ ಮೇಲ್ ಕ್ಯಾಟಗರಿಯವರಿಗೆ ಒಂದು 57 ಸೆಂಟಿಮೀಟರ್ ಬೇಕು. ಎಷ್ಟು? ಮೇಲ್ ಕ್ಯಾಟಗರಿಯವರಿಗೆ ಒಂದು 57 ಸೆಂಟಿಮೀಟರ್ ಹೈಟನ್ನು ಇದ್ದವರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಸೊ ಫಿಮೇಲ್ದವರಿಗೆ ಒಂದು 52 ಸೆಂಟಿಮೀಟರ್ ಇರ್ತಕ್ಕಂಥವ್ರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಅದೇ ತರನಾಗಿ ಸರ್, ಫ್ಲೈಯಿಂಗ್ ಡ್ಯೂಟಿ ಬ್ರಾಂಚಸ್ನಲ್ಲಿ ಬಂದ್ಬಿಟ್ಟು ಸೊ ಹೈಟ್ ಏನು ಬೇಕಾಗುತ್ತೆ ಅಂದರೆ 162 ಸೆಂಟಿಮೀಟ್ರು ಹೈಟ್ ಬೇಕಾಗುತ್ತೆ. ಇನ್ನು ಉಳಿದಿರ್ತಕ್ಕಂಥವ್ರಿಗೆ 157 ಸೆಂಟಿಮೀಟರ್ ಹೈಟ್ ಬೇಕಾಗುತ್ತೆ. ಸೊ ಹೈಟ್ನಲ್ಲಿ ಯಾರು ಕೂಡ ಡೌಟ್ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ಹೈಟ್ ಪ್ರತಿಯೊಬ್ಬರು ಕೂಡ ಪಾಸ್ ಆಗ್ತೀರಿ ಸ್ನೇಹಿತರೆ. ಓಕೆ, ಇಲ್ಲಿ ನೋಡ್ಕೊಡ್ರಿ ಸರ್, ಕಟ್ ಆಫ್ ಎಷ್ಟು ನಿಂತಿದೆ? ಪ್ರೀವಿಯಸ್ ಇಯರ್ ಕಟ್ ಆಫ್ ಹೇಳಿ ಅಂತ ಕೇಳಿದಿಲ್ಲ. NDA 2020 2022ರಲ್ಲಿ ರಿಟರ್ನ್ ಕಟ್ ಆಫ್ ಬಂದ್ಬಿಟ್ಟು 360 ಮತ್ತು SSBದು 360ಕ್ಕೆ ಕಟ್ ಆಫ್ ನಿಂತಿದೆ. ಸೊ ಫೈನಲ್ ಕಟ್ ಆಫ್ ಬಂದ್ಬಿಟ್ಟು 720ಕ್ಕೆ ಫೈನಲ್ ಕಟ್ ಆಫ್ ನಿಂತ್ಕೊಂಡಿದೆ. 2022ರಲ್ಲಿ ಎರಡನೇ ಬ್ಯಾಚ್ ನೋಡ್ಕೊಡ್ರಿ, ಫೈನಲ್ ಕಟ್ ಆಫ್ 678ಕ್ಕೆ ನಿಂತಿದೆ. ನೆಕ್ಸ್ಟ್ 2023ರಲ್ಲಿ ನೋಡ್ಕೊಡ್ರಿ, ಫೈನಲ್ ಕಟ್ ಆಫ್ 664ಕ್ಕೆ ನಿಂತಿದೆ. ನೆಕ್ಸ್ಟ್ 2023 ಎರಡನೇ ಬ್ಯಾಚ್ನಲ್ಲಿ ನೋಡ್ಕೊಡ್ರಿ 656ಕ್ಕೆ ಕಟ್ ಆಫ್ ನಿಂತಿದೆ. ನೆಕ್ಸ್ಟ್ 2024ರಲ್ಲಿ ಹಿಂದಿನ ವರ್ಷ ಕನ್ಫರ್ಮ್ ಮಾಡಿರ್ತಕ್ಕಂಥದ್ದು ಕಟ್ ಆಫ್ 654 ಕಟ್ ಆಫ್ ನಿಂತಿದೆ. ಸೊ ನೆಕ್ಸ್ಟ್ 2024 ಹಿಂದಿನ ವರ್ಷ ಎರಡನೇ ರಿಕ್ರೂಟ್ಮೆಂಟು ಸೊ ಎಷ್ಟು ನಿಂತಿದೆಪ್ಪ ಅಂದರೆ 673 ಕಟ್ ಆಫ್ ನಿಂತಿದೆ. ಸೊ ಈ ಸರಿ ಎಷ್ಟು ಕಟ್ ಆಫ್ ನಿಲ್ಲುತ್ತೆ ಅಂತ ಹೇಳ್ಕೇಶಂದ ಸೊ ನೀವು ಇಮ್ಯಾಜಿನೇಷನ್ ಮಾಡ್ಕೊಂಡು ಸೊ ಈಗಿನ ತಣ್ಣೆ ತಯಾರಿನ ಮಾಡ್ಕೊಡ್ರಿ. ಸರ್, ಸಬ್ಜೆಕ್ಟ್ ಯಾವ್ಯಾವ ಇರ್ತದೆ ಸರ್? ಯಾವ ಥರ ಓದ್ಬೇಕು ಸರ್ ನಾವು ಸಬ್ಜೆಕ್ಟ್ಗಳನ್ನ? ಮ್ಯಾಥಮೆಟಿಕ್ಸು 300 ಮಾರ್ಕ್ಸಿಂದ ಇರ್ತೈತಿ, ಇಂಗ್ಲೀಷು 200 ಮಾರ್ಕ್ಸಿಂದ ಇರ್ತೈತಿ, ಫಿಸಿಕ್ಸು 100 ಮಾರ್ಕ್ಸು, ಕೆಮಿಸ್ಟ್ರಿ 60 ಮಾರ್ಕ್ಸು, ಬಯೋಲಜಿ 40 ಮಾರ್ಕ್ಸು, ನೆಕ್ಸ್ಟ್ ಹಿಸ್ಟ್ರಿ 80 ಮಾರ್ಕ್ಸು, ಪೊಲಿಟಿ 80 ಮಾರ್ಕ್ಸು, ಕರೆಂಟ್ ಅಫೇರ್ಸ್ 40 ಮಾರ್ಕ್ಸು. ಸರ್, ಈಗ ನಾವು ಆರ್ಟ್ಸ್ ಕಾಮರ್ಸ್ ಹಾಕಿದ್ವಲ್ಲ ಸರ್, ನಮಗೆ ಯಾವ ಥರ ಇರುತ್ತೆ ಅಂತಂದರೆ ನಿಮಗೆ ಹಿಸ್ಟ್ರಿ, ಪೊಲಿಟಿ, ಕರೆಂಟ್ ಅಫೇರ್ಸು ಟೋಟಲಿ 200 ಮಾರ್ಕ್ಸ್ ನಿಮಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಓಕೆ, ಸಿಲೆಬಸ್ ಬಗ್ಗೆ ಗೊತ್ತಾಯ್ತಾ? ಸೊ ಇಷ್ಟೇ ಇರುತ್ತೆ ಸ್ನೇಹಿತರೆ. ಪ್ರತಿಯೊಬ್ಬರು ಕೂಡ ಇವತ್ತೇ ಹೋಗಿ ವಿಸಿಟ್ ಕೊಟ್ಟು ಆನ್ಲೈನ್ ಸೆಂಟರ್ಗೆ UPSCಯಲ್ಲಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಆಪ್ಷನ್ ಇರುತ್ತೆ. ಸೊ ಅದನ್ನ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಕೇಸಂದ ನೀವೇನಾದರೂ 10th ಮುಗಿಸ್ಕೇಸಂದ PUC ಓದ್ತಾ ಇದ್ರಿಯಪ್ಪ ಅಂತಂದರೆ ಸೊ ಇಷ್ಟರೊಳಗಡೆ ನಂದು ಏಜ್ ಬರ್ತಾ ಇದೆ ಸರ್, ನಾನು ಡಿಗ್ರಿ ಇನ್ನೂ ಫಸ್ಟ್ ಇಯರ್ ಇದ್ದೀನಿ ಸರ್, ನಂದು ಏಜ್ ಬರ್ತದೆ ಅನ್ನೋರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಿ ಸೊ ಒಂದ್ಸರಿ ಎಕ್ಸಾಮ್ ಬರೀರಿ ಸ್ನೇಹಿತರೆ. ಸೊ ನಾನು ಕೂಡ ಒಂದು ಆಫೀಸರ್ ಲೆವೆಲ್ ಎಕ್ಸಾಮನ್ನು ಬರ್ದಿದ್ದೀನಲ್ಲ ಅಂತ ಹೇಳಿಸಿಂದ ಅದೊಂದು ಹೆಮ್ಮೆ ಆದರೂ ಉಳಿತದ. ಯಾವ ಥರ ಫೇಸ್ ಮಾಡಬೇಕು ಆಫೀಸರ್ ಲೆವೆಲ್ ಎಕ್ಸಾಮ್ ಅನ್ನೋದು ಕೂಡ
ನಿಮ್ಗೆ ಗೊತ್ತಾಗುತ್ತಾ. ಸೊ ನೀವು ಪ್ರೆಸೆಂಟ್ ಏಜ್ನಲ್ಲಿ ಸೊ ನಾರ್ಮಲ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳಿರ್ತಾವೆ, ಸೊ ಆರಾಮ್ಸಾಗಿ ನೀವು ಕ್ರ್ಯಾಕನ್ನು ಮಾಡ್ಬೋದು. ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ, ಸೊ ನೀವು ಜಸ್ಟ್ 10th ಪಾಸ್ ಆಗಿ ಸೊ PUCಯನ್ನು ಓದ್ತಾ ಇರ್ತೀರಿ, ಜಾಬ್ ಬಗ್ಗೆ ಅವೇರ್ನೆಸ್ ಈಗಿನ ಥರನೇ ಮೂಡಿಸ್ಕೊಳ್ಳಿ. ಸೊ ನೆಕ್ಸ್ಟ್ ನೀವು ಡಿಗ್ರಿ ಪಾಸ್ ಆದಮೇಲೆ ಸರ್ ನಾನು ಅವಾಗ ಜಾಬ್ ಟ್ರೈ ಮಾಡ್ತೀನಿ ಅಂತಂದರೆ ಸೊ ಆಗೋದಿಲ್ಲ. ಸಾಕಷ್ಟು ಕಾಲ್ ಫಾರ್ಮನ್ನು ಮಾಡಿರ್ತಾರೆ. SSLC ಮುಗಿದ ಮೇಲೆ PUC ಮುಗಿದ ಮೇಲೆ ಜಾಬ್ಗಳನ್ನು ನೀವು ಅಪಾರ್ಚುನಿಟಿಗಳನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಂಗ್ ಏಜ್ನಲ್ಲಿ ಒಂದು ನೀವು ಲೆವೆಲ್ ಇರ್ತಕ್ಕಂಥ ಹುದ್ದೆಯನ್ನು ಪಡೆದುಕೊಂಡ್ರೆ ಸೊ ನಿಮ್ಮ ಮನೆಯವರು ಕೂಡ ವ್ಯಾಲ್ಯೂ ಕೊಡ್ತಾರೆ, ನೆಕ್ಸ್ಟ್ ನಿಮಗೆ ಹೊರಗಿನವರು ಕೂಡ ವ್ಯಾಲ್ಯೂವನ್ನು ಕೊಡ್ತಾರೆ. ಸೊ ಆದ ಕಾರಣಕ್ಕೋಸ್ಕರ ಇವೆಲ್ಲ ಅಪ್ಡೇಟ್ಗಳು ಎಲ್ಲಿ ಸಿಗ್ತವೆ, ಸೊ ನೀವು ಇನ್ಸ್ಟಾದಲ್ಲಿ ಸಿಗೋದಿಲ್ಲ. ಸೊ ಇನ್ಸ್ಟಾದಲ್ಲಿ ಶಾರ್ಟ್ ಇನ್ಫಾರ್ಮೇಷನ್ಗಳು ಮಾತ್ರ ಸಿಗ್ತಾವೆ. ಯಾವ ಗೂಗಲ್ನಲ್ಲಿ ಹೋಗಿ ಚೆಕ್ ಮಾಡಿದರೂ ಕೂಡ ನಿಮಗೆ ಇಷ್ಟು ಡೀಟೇಲ್ ಇನ್ಫಾರ್ಮೇಷನ್ ಸಿಗೋದಿಲ್ಲ. ಸೊ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಲು ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ ಸರ, ನೀವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಮಗೆ ಬಹಳ ಯೂಸ್ ಆಗಿದೆ ಸರ ಅಂದ್ಕೊಂಡವರು ಮಾತ್ರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಸೊ ಈ ಸಬ್ಸ್ಕ್ರೈಬ್ ಬಟನನ್ನು ಒತ್ಕೊಂಡ್ರೆ ನಾವು ಕೊಡ್ತಿರ್ತಕ್ಕಂಥ ಡೈಲಿ ಇನ್ಫಾರ್ಮೇಷನ್ನು, ಶಾರ್ಟ್ಸ್ ನೋಟಿಫಿಕೇಷನು, ನೆಕ್ಸ್ಟ್ ಇದ್ರ ಎಕ್ಸಾಮ್ ಯಾವಾಗ, ಸೊ ಎಕ್ಸಾಮ್ ಅಡ್ಮಿಟ್ ಕಾರ್ಡನ್ನು ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಬೇಕು, ಹೋಗುವಾಗ ದಾಖಲಾತಿಗಳು, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಗಳು ಏನು ಬೇಕಾಗುತ್ತಾ, ಸೊ SSB ಇಂಟರ್ವ್ಯೂ ಯಾವಾಗಿರ್ತೈತಿ, ಇದ್ರ ರಿಸಲ್ಟ್ ಯಾವಾಗಿರ್ತೈತಿ, ಪ್ರತಿ ಒಂದು ಇನ್ಫಾರ್ಮೇಷನನ್ನು ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಯಾವುದೇ ಒಂದು ಪ್ರೈವೇಟ್ ಜಾಬೇ ಕಾಲ್ಫಾರ್ ಮಾಡಿರಲಿ ಸ್ನೇಹಿತರೆ, ಸೊ ಅದ್ರ ಬಗ್ಗೆ ಅಪ್ಡೇಟ್ಗಳನ್ನು ನಾವು ಕೊಡ್ತಾನೆ ಇರ್ತೀವಿ. ಸೊ ಆದ ಕಾರಣಕ್ಕೋಸ್ಕರ ನೀನು ವಿಡಿಯೋ ಇಷ್ಟ ಆಗಿದ್ರೆ, ಸೊ ಹೆಲ್ಪ್ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊ, ಇಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೋಗ್ಬೇಡ ಸ್ನೇಹಿತರೆ. ಓಕೆ, ಈ ವಿಡಿಯೋನ ನಿಮ್ಮ ಬ್ರದರ್ ಸಿಸ್ಟರ್ ಯಾರಾದರೂ ಇದ್ದರೆ ಸೊ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಒಂದು ಸಾರಿ ತಿಳಿಸಿ ಹೇಳು, ಈ ಥರ ಅಪ್ಲಿಕೇಶನ್ ಕಟ್ಟಿದ್ದಾರೆ, ಸೊ ಈ ಥರ ಹುದ್ದೆಗಳನ್ನು 100 ರೂಪಾಯಿ ವೇಸ್ಟ್ ಮಾಡಿದ್ರಿ ಅಂತ ಸಂಬಂಧ ಇಲ್ಲ. ಸೊ ನೀನು ಎಕ್ಸಾಮ್ ಫೇಸ್ ಮಾಡು, ನೆಕ್ಸ್ಟ್ ಈ ಸಾರಿ ಆಗಲಿಲ್ಲ ಅಂದರೂ ಕೂಡ ಮುಂದಿನ ಸಾರಿ ಅದು ಆಗಬಹುದು ಅಂತ ಹೇಳಿಸಿಂದ ನೀವೇ ಅವರಿಗೆ ತಿಳಿಸಿ ಅರ್ಜಿಗಳನ್ನ ಸಲ್ಲಿಸಿ ಸ್ನೇಹಿತರೆ. ಸೊ ಈ ವಿಡಿಯೋನ ಹೋಗಿ ಆನ್ಲೈನ್ ಸೆಂಟರ್ಗೆ ವಿಸಿಟ್ ಮಾಡಿ ತೋರಿಸಿದ್ರಪ್ಪ ಅಂದರೆ ಸೊ ಅವರು ನಿಮ್ಗೆ ಅರ್ಜಿಗಳನ್ನ ಹಾಕಿಕೊಡ್ತಾರೆ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಈ PDF ಅನ್ನು ಬೇಕಾದರೆ ನನ್ನ SJ ಪ್ಯಾರಾಮಿಲಿಟರಿ ಟೆಲಿಗ್ರಾಮ್ ಇದೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ರೆ ಈ PDF ಕೂಡ ನಾನು ಅಪ್ಲೋಡ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಈ ಸರಿ ಯಾರೆಲ್ಲ NDA ತಯಾರಿಯನ್ನು ಮಾಡ್ದಾಗಿಲ್ಲ, NDA ಅಂತ ಹೇಳಿ ಬರೆದು ಒಂದು ಹಾಟ್ ಸಿಂಬಲನ್ನು ಕಳಿಸಿ, ಸೊ ನಾನು ಇನ್ನಷ್ಟು ಸಪೋರ್ಟ್ ಮಾಡ್ತೀನಿ ನಿಮಗೆ NDA ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ. ಸೊ ಯಾರೆಲ್ಲ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಿಬಿಟ್ಟು ಸರ್ ನಾನು ಓದ್ತೀನಿ ಅಂತಿರ್ತಕ್ಕಂಥವ್ರು ಪ್ರತಿಯೊಂದು ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳು ಕಮೆಂಟನ್ನು ಹಾಕೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.